ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಏನಿದು 10 ಉಚಿತ ಅಂತ ಕೇಳ್ತಾ ಇದ್ದೀರಾ? ಅದ್ರ ಬಗ್ಗೆನೇ ವಿಡಿಯೋ ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ. ಜನತೆಗೆ ಬಂಪರ್ ಗುಡ್ ನ್ಯೂಸ್. ದೇಶಾದ್ಯಂತ ಇದು ಸಾರ್ವಜನಿಕರಿಗೆ 10 ಉಚಿತ ಸೇವೆ ಜಾರಿ ಮಾಡಿದ್ದಾರೆ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ದೇಶದ ಪ್ರತಿ ನಾಗರಿಕ ಜೀವನವನ್ನು ಸುಲಭಗೊಳಿಸುವ ಮತ್ತು ಉತ್ತಮ ಗುಣಮಟ್ಟಕ್ಕೆ ತರುವ ದಿಶೆಯಲ್ಲಿ ಕೇಂದ್ರ ಸರ್ಕಾರದ ಒಂದು ಮಹತ್ವದ ಹೆಜ್ಜೆ ಇಡಲಿದೆ. ಅಕ್ಟೋಬರ್ 1ರಿಂದ 2025ರಿಂದ ದೇಶಾದ್ಯಂತ 10 ಹೊಸ ಉಚಿತ ಸೇವೆಗಳು ಜಾರಿ ಬರುವುದಾಗಿ ಸರ್ಕಾರ ಘೋಷಣೆ ಮಾಡಿದೆ. ಈ ಯೋಜನೆಗಳು ಆರೋಗ್ಯ, ಶಿಕ್ಷಣ, ರೈಲ್ವೆ ಪಿಂಚಣಿ, ಬ್ಯಾಂಕಿಂಗ್ ಸೇವೆಗಳಂತಹ ವಿವಿಧ ಕ್ಷೇತ್ರಗಳನ್ನು ಒಳಗೊಂಡಿದ್ದು, ಸಾರ್ವಜನಿಕರಿಗೆ ನೇರವಾಗಿ ಆರ್ಥಿಕ ಮತ್ತು ಸಾಮಾಜಿಕ ಪ್ರಯೋಜನಗಳನ್ನು ನೀಡುವುದರ ಮೂಲಕ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂಬ ಧ್ಯೇಯವನ್ನು ಸಾಕಾರಗೊಳಿಸಲಾಗಿದೆ. ಸರ್ಕಾರದ ಈ ನಿರ್ಧಾರದ ಹಿಂದೆ ಪ್ರತಿ ನಾಗರಿಕನಿಗೂ ಮೂಲಭೂತ ಸೌಲಭ್ಯಗಳು ಮತ್ತು ಸೇವೆಗಳು ಸುಲಭವಾಗಿ ಲಭಿಸುವಂತ ಮಾಡುವ ಗುರಿ ನೆಲೆಗೊಂಡಿದೆ. ಸಾಮಾನ್ಯ ಜನರ ಅನುಕೂಲಕತೆ ಮತ್ತು ರಕ್ಷಣೆಯನ್ನು ಖಾತ್ರಿಪಡಿಸಿಕೊಳ್ಳಲು ಅನೇಕ ನಿಯಮಾವಳಿಗಳಲ್ಲಿ ಸಹ ಬದಲಾವಣೆಗಳನ್ನು ಮಾಡಲಾಗಿದೆ. ಅಕ್ಟೋಬರ್ 1ರಿಂದ ಜಾರಿಯಾಗಲಿರುವ 10 ಉಚಿತ ಸೇವೆಗಳ ವಿವರಗಳ ಬಗ್ಗೆ ನೋಡೋಣ. ಮೊದಲನೆಯದಾಗಿ, ಮಕ್ಕಳು ಮತ್ತು ಕಿಶೋರಾವಸ್ಥೆಯಲ್ಲಿರುವವರಿಗೆ ಉಚಿತ ಆಧಾರ್ ಬಯೋಮೆಟ್ರಿಕ್ ನವೀಕರಣ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಶಾರೀರಿಕ ಬೆಳವಣಿಗೆಗೆ ಅನುಗುಣವಾಗಿ ಅವರ ಬಯೋಮೆಟ್ರಿಕ್ ಮಾಹಿತಿ ಅಂದರೆ ಬೆರಳ ಚಿಹ್ನೆ, ಕಣ್ಣಿನ ಮಾಹಿತಿ ಬದಲಾಗುವ ಸಾಧ್ಯತೆ ಇದೆ. ಇದರಿಂದಾಗಿ ಆಧಾರ್ ನವೀಕರಣ ಅಗತ್ಯವಾಗುತ್ತದೆ. ಈ ಸೇವೆಯನ್ನು ಉಚಿತವಾಗಿ ಒದಗಿಸುವ ಮೂಲಕ ಪೋಷಕರು ತಮ್ಮ ಮಕ್ಕಳ ಡಿಜಿಟಲ್ ಗುರುತಿನ ದಾಖಲೆಯನ್ನು ನವೀಕರಿಸಲು ಸುಲಭವಾಗುತ್ತದೆ. ಇದು ಭವಿಷ್ಯದಲ್ಲಿ ಶಿಕ್ಷಣ ಸೇರಿದಂತೆ ಇತರ ಸರ್ಕಾರಿ ಯೋಜನೆಗಳ ಪ್ರಯೋಜನ ಪಡೆಯಲು ಅತ್ಯವಶ್ಯಕತೆ ಆಗಿದೆ. ಇನ್ನು ಎರಡನೆಯದಾಗಿ, ರೈಲ್ವೆ ಟಿಕೆಟ್ ಬುಕ್ಕಿಂಗ್ನಲ್ಲಿ ಆಧಾರ್ ಪರಿಶೀಲನೆಯ ಅನುಷ್ಠಾನ. ರೈಲ್ವೆ ಟಿಕೆಟ್ ಬುಕ್ಕಿಂಗ್ ವ್ಯವಸ್ಥೆಯಲ್ಲಿ ಹೆಚ್ಚು ಸುರಕ್ಷಿತ ಮತ್ತು ಪಾರದರ್ಶಕವಾಗಿಸಲು ಈ ಹೊಸ ನಿಯಮ ಜಾರಿ ಬರುತ್ತಿದೆ. ಟಿಕೆಟ್ ಬುಕ್ಕಿಂಗ್ ಸಮಯದಲ್ಲಿ ಆಧಾರ್ ಪರಿಶೀಲನೆ ಕಡ್ಡಾಯವಾಗಿರುವುದರಿಂದ ಟಿಕೆಟ್ ವಂಚನೆ ಮತ್ತು ಬೂಟಾಟಿಕೆಗಳಂತಹ ಅನಿಯಮಿತಗಳಿಗೆ ತಡೆ ಹಾಕಲು ಸಹಾಯವಾಗಿದೆ ಈ ಒಂದು ಯೋಜನೆ. ಹಾಗೆ ಮೂರನೇ ಯೋಜನೆ ಬಂದು ಪಿಂಚಣಿ ಮತ್ತು LPG ಸಿಲಿಂಡರ್ ಬೆಲೆ ಸಂಶೋಧನೆ. LPG ಗ್ಯಾಸ್ ಸಿಲಿಂಡರ್ಗಳ ಬೆಲೆ ರೂಢಿ ರೀತಿಯಲ್ಲಿ ಪರಿಷ್ಕರಣಗೊಳ್ಳಪಡುತ್ತದೆ. ಅದ್ಯಾಗೋ ಪ್ರಧಾನಿ ಮಂತ್ರಿ ಉಜ್ವಲ ಯೋಜನೆಯಂತಹ ಸಬ್ಸಿಡಿ ಯೋಜನೆಗಳ ಮುಂದುವರಿಯುವುದರಿಂದ ಉಪಯೋಗಿಸುವವರ ಮೇಲೆ ಹೆಚ್ಚಿನ ಹೊರೆಯಾಗುವುದಿಲ್ಲ. ಈ ಕ್ರಮವು ದೇಶದ ಪ್ರತಿ ಕುಟುಂಬಕ್ಕೂ ಅನಿಲದ ಪ್ರವೇಶ ಖಚಿತವಾಗುವಂತೆ ಮಾಡುತ್ತದೆ ಈ ಒಂದು ಯೋಜನೆ. ಇನ್ನು 4ನೇ ಯೋಜನೆ ಬಂದು ಪಿಂಚಣಿ ವಿತರಣಾ ವ್ಯವಸ್ಥೆಯ ಸುಧಾರಣೆ. ಪಿಂಚಣಿದಾರರು ತಮ್ಮ ಪಿಂಚಣಿಯನ್ನು ಸಕಾಲಿಕವಾಗಿ ಮತ್ತು ಸುಗಮವಾಗಿ ಪಡೆಯುವಂತೆ ಖಚಿತಪಡಿಸಿಕೊಳ್ಳಲು ಪಿಂಚಣಿ ನಿಯಮಾವಳಿಗಳನ್ನು ಸುಧಾರಿಸಲಾಗುವುದು. ಅಂದರೆ ಪಿಂಚಣಿ ಅಂದರೆ ಪೆನ್ಷನ್ನು, ಓಲ್ಡ್ ಪೆನ್ಷನ್ನು ಕರೆಕ್ಟಾಗಿ ಬರ್ತಾ ಇದೆಯೋ ಇಲ್ಲೋ ಅನ್ನೋದು ನಿಖರವಾಗಿ ಅವ್ರಿಗೆ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಯೋಜನೆ ರೂಢಿ ಮಾಡಿದ್ದಾರೆ. ಈ ಬದಲಾವಣೆಗಳಿಂದ ವಿತರಣೆ ವ್ಯವಸ್ಥೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ಬರುವುದರೊಂದಿಗೆ ಪಿಂಚಣಿದಾರರ ದೂರುಗಳ ಸಂಖ್ಯೆಯು ಕಡಿಮೆಯಾಗಲು ಸಾಧ್ಯವಾಗುತ್ತದೆ. ಇನ್ನು 5ನೇ ಯೋಜನೆ ಬಂದು ರಾಷ್ಟ್ರೀಯ ಆರೋಗ್ಯ ಯೋಜನೆಯಡಿ ಉಚಿತ ಗರ್ಭಕಂಠದ ಕ್ಯಾನ್ಸರ್ ಲಸಿಕೆ. ಅಂದರೆ ಗರ್ಭಕಂಠದ ಕ್ಯಾನ್ಸರ್ ಅನ್ನೋದು ಇರುತ್ತಲ್ವ, ಅದಕ್ಕೆ ಇಂಜೆಕ್ಷನ್, ಅದ್ರ ಬಗ್ಗೆ ಈ ಯೋಜನೆ. ಇದು ಈ ಉಪಕ್ರಮಗಳಲ್ಲಿ ಅತ್ಯಂತ ಮಹತ್ವವಾಗಿದ್ದು, ಸುಮಾರು 1 ಕೋಟಿ ಮಹಿಳಾ ಮಕ್ಕಳು ಮತ್ತು ಯುವತಿಯರು ಗರ್ಭಕಂಠದ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಉಚಿತ ಲಸಿಕೆ ಪಡೆಯಲು ಪ್ರಾರಂಭಿಸುತ್ತಾರೆ. ಈ ಕ್ರಮವು ಮಹಿಳೆಯರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರಬಹುದಾದ ಈ ಕಾಯಿಲೆಯನ್ನು
ತಡೆಗಟ್ಟುವಲ್ಲಿ ಮೈಲಿಗಲ್ಲು ಆಗಲಿದೆ. ಇನ್ನು 6ನೇ ಯೋಜನೆ ಬಂದು ರೈಲ್ವೆ ಉದ್ಯೋಗಿಗಳಿಗೆ ಸುಧಾರಿತ ವೈದ್ಯಕೀಯ ಸೌಲಭ್ಯ. ರೈಲ್ವೆಯ ಸಕ್ರಿಯ ಮತ್ತು ನಿವೃತ್ತ ಉದ್ಯೋಗಿಗಳು ಮತ್ತು ಅವರ ಕುಟುಂಬಗಳು ರೈಲ್ವೆ ಆಸ್ಪತ್ರೆಗಳಲ್ಲಿ ಕಡಿಮೆ ವೆಚ್ಚದಲ್ಲಿ ಮತ್ತು ಉನ್ನತ ಗುಣಮಟ್ಟದ ವೈದ್ಯಕೀಯ ಚಿಕಿತ್ಸೆ ಮತ್ತು ಸೌಲಭ್ಯವನ್ನು ಪಡೆಯಲು ಈ ಯೋಜನೆ ಸಾಧ್ಯವಾಗುತ್ತದೆ. ಇನ್ನು 7ನೇ ಯೋಜನೆ ಬಂದು ವ್ಯಾಪಾರಿಗಳಿಗೆ ಉಚಿತ ಆನ್ಲೈನ್ GST ಬಿಲ್ ನಿರ್ವಹಣಾ ಸೇವೆಗಳನ್ನು. ಸಣ್ಣ ಮತ್ತು ಮಧ್ಯಮ ವ್ಯಾಪಾರಿಗಳಿಗೆ GST ಸಂಬಂಧಿತ ಬಿಲ್ಗಳ ನಿರ್ವಹಣೆ ಮತ್ತು ದಾಖಲೆ ವ್ಯವಸ್ಥೆಯು ಸರಳವಾಗಲಿದೆ. ಉಚಿತ ಆನ್ಲೈನ್ ಬಿಲ್ ನಿರ್ವಹಣಾ ವ್ಯವಸ್ಥೆಯನ್ನು ಒದಗಿಸುವ ಮೂಲಕ ತೆರಿಗೆ ಪಾವತಿ ಪ್ರಕ್ರಿಯೆಯನ್ನು ಸುಗಮಗೊಳಿಸಲು ಮತ್ತು ಅವರ ಆಡಳಿತಾತ್ಮಕ ಭಾರವನ್ನು ಕಡಿಮೆ ಮಾಡಲು ಈ ಯೋಜನೆ ಕ್ರಮ ಅನ್ನೋದು ಜಾರಿಯಾಗಲಿದೆ. ಇನ್ನು 8ನೇ ಯೋಜನೆ ಬಂದು ಡಿಜಿಟಲ್ ಭದ್ರತೆ ಮತ್ತು UPI ವ್ಯವಹಾರಗಳಲ್ಲಿ ಸುಧಾರಣೆ. ಡಿಜಿಟಲ್ ಭಾರತದ ಗುರಿಯೊಂದಿಗೆ ಹೊಂದಿಕೊಳ್ಳುವಂತೆ UPI ಅಂದರೆ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಅಂತ ಮತ್ತು ಇದರ ಡಿಜಿಟಲ್ ಬ್ಯಾಂಕಿಂಗ್ ವ್ಯವಹಾರಗಳ ಭದ್ರತೆ ಮತ್ತು ಸುರಕ್ಷತೆಯನ್ನು ಹೆಚ್ಚಿಸಲು ಹೊಸ ನಿಯಮಗಳನ್ನು ಜಾರಿಗೆ ತರಲಾಗುವುದು. ಇದು ಆನ್ಲೈನ್ ವ್ಯವಹಾರಗಳನ್ನು ಮಾಡುವ ಸಾಮಾನ್ಯ ಜನರಿಗೆ ಹೆಚ್ಚಿನ ರಕ್ಷಣೆಯನ್ನು ನೀಡಲಿದೆ ಈ ಯೋಜನೆ ಅಂತ. ಇನ್ನು 9ನೇ ಯೋಜನೆ ಬಂದು ಯುವಜನತೆಗೆ ಉಚಿತ ಕೌಶಲ್ಯ ವಿಕಾಸ ತರಬೇತಿ ಮತ್ತು ಇಂಟರ್ನ್ಶಿಪ್. ದೇಶದ ಯುವಜನತೆ ಉದ್ಯೋಗೋನ್ಮುಖರಾಗಲು ಮತ್ತು ಸ್ವಾವಲಂಬಿಗಳಾಗಲು ಸಹಾಯ ಮಾಡುವ ಗುರಿಯೊಂದಿಗೆ ಉಚಿತ ವೃತ್ತಿಪರ ತರಬೇತಿ ಮತ್ತು ಇಂಟರ್ನ್ಶಿಪ್ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಲಾಗುವುದು. ಇದು ಯುವಕರ ಉದ್ಯೋಗ ಸಾಮರ್ಥ್ಯವನ್ನು ಹೆಚ್ಚಿಸಿ ದೇಶದ ಅರ್ಥವ್ಯವಸ್ಥೆಯನ್ನು ಬಲಪಡಿಸಲಿದೆ. ಇನ್ನು ಕೊನೆಯದಾಗಿ 10ನೇ ಯೋಜನೆ ಬಂದು ಗ್ರಾಮೀಣ ಮತ್ತು ಬುಡಕಟ್ಟು ಪ್ರದೇಶಗಳಿಗೆ ವಿಶೇಷ ಆರ್ಥಿಕ ಸಹಾಯ ಯೋಜನೆಗಳು. ಸಮಾಜದ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳು ಮತ್ತು ಗ್ರಾಮೀಣ ಬುಡಕಟ್ಟು ಪ್ರದೇಶಗಳ ಜನತೆಯು ಆರ್ಥಿಕ ಸ್ಥಿತಿಯನ್ನು ಉನ್ನತಿಗೆ ತಲುಪಿಸಲು ಅನೇಕ ಉಚಿತ ಅಥವಾ ಸಬ್ಸಿಡಿ ಆಧಾರಿತ ಯೋಜನೆಗಳನ್ನು ಜಾರಿಗೆ ತರಲಾಗುವುದು. ಈ ಯೋಜನೆಗಳು ಅವರಿಗೆ ಹೆಚ್ಚಿನ ಆರ್ಥಿಕ ಸಹಾಯ ಮತ್ತು ಸಾಮಾಜಿಕ ಭದ್ರತೆ ನೀಡಲಿದೆ. ಒಟ್ಟಾರೆ ಸಾರ್ವಜನಿಕ ಕಲ್ಯಾಣದ ದಿಶೆಯಲ್ಲಿ ಮಹತ್ವದ ಹೆಜ್ಜೆ ಅನ್ನೋದು ಈ 10 ಉಚಿತ ಸೇವೆಗಳ ಜಾರಿಯ ಭಾರತದ ಸರ್ಕಾರದ ಜನಹಿತೈಷಿ ನೀತಿಯನ್ನು ಮತ್ತೊಮ್ಮೆ ಎತ್ತಿ ತೋರಿಸುತ್ತದೆ. ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ, ವಿದ್ಯಾರ್ಥಿಗಳಿಂದ ಹಿಡಿದು ವ್ಯಾಪಾರಿಗಳವರೆಗೆ, ಗ್ರಾಮೀಣರಿಂದ ಹಿಡಿದು ನಗರವಾಸಿಗಳವರೆಗೆ ಎಲ್ಲ ವರ್ಗದ ಜನತೆಗೆ ಜೀವನದ ಗುಣಮಟ್ಟವನ್ನು ಉನ್ನತಿಗೆ ತಲುಪಿಸುವ ಗುರಿಯೊಂದಿಗೆ ಈ ಯೋಜನೆಗಳನ್ನು ರೂಪಿಸಲಾಗಿದೆ. ಅಕ್ಟೋಬರ್ 1, 2025ರಿಂದ ಈ ಸೇವೆಗಳು ಪ್ರಾರಂಭವಾಗುವ ಮೂಲಕ ದೇಶದ ಸಾಮಾನ್ಯ ಜನರಿಗೆ ಜೀವನ ಸುಲಭ ಮತ್ತು ಸುಭದ್ರವಾಗಲಿದೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ನೋಡಿದ್ರಲ್ಲ, ಜನತೆಗೆ ಕೊಟ್ಟಿರುವಂತಹ ಬಂಪರ್ ಗುಡ್ ನ್ಯೂಸ್. 10 ಸೇವೆಗಳ ಜನತೆಗೆ ಉಚಿತ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಸಾರ್ವಜನಿಕ ದೃಷ್ಟಿಯಲ್ಲಿ ಸರ್ಕಾರಿ ಸೇವೆಗಳನ್ನು ಜಾರಿಗೊಳಿಸ್ತಾ ಇದೆ. ಯಾವಾಗಿಂದ ಅಂದರೆ ಅಕ್ಟೋಬರ್ 1ರಿಂದ ಶುರುವಾಗಿದೆ ಆಲ್ರೆಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನೊಂದು ಹೊಸ ವಿಡಿಯೋದಲ್ಲಿ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.